ಪ್ರಾಚೀನ ಕಾಲದಲ್ಲಿ ಈ ಅರ್ಥಶಾಸ್ತ್ರ ಅನ್ನುವಂತಹ ವಿಷಯವನ್ನ ಎರಡು ವಿಷಯಗಳಿಂದ ಕೂಡಿಸಿದಂತಹ ವಿಷಯವಾಗಿತ್ತು. ಅಂತಂದ್ರೆ ಇದನ್ನ ಮುಂಚೆ ಏನಂತ ಕರೀತಿದ್ರು ಅಂದ್ರೆ ರಾಜಕೀಯ ಆರ್ಥಿಕತೆ ಅಂತ ಹೇಳಿ ಕರೀತಿದ್ರು. ಇಟ್ ಮೀನ್ಸ್ ಪೊಲಿಟಿಕಲ್ ಎಕಾನಮಿ ಅಂತ ಹೇಳಿ ಕರೀತಿದ್ರು. ಆಮೇಲೆ ಅದನ್ನ ಎರಡು ಸಬ್ಜೆಕ್ಟ್ಗಳಾಗಿ ಡಿವೈಡ್ ಮಾಡಿದವರು ಯಾರು ಅಂತಂದ್ರೆ ಅರಿಸ್ಟಾಟಲ್. ಸೊ ಎರಡು ಯಾವ ಸಬ್ಜೆಕ್ಟ್ಗಳಾಗಿ ಡಿವೈಡ್ ಮಾಡ್ತಾನೆ ಅಂದ್ರೆ ಒಂದು ಪೊಲಿಟಿಕಲ್ ಸೈನ್ಸ್ ಆಗಿ ಡಿವೈಡ್ ಮಾಡ್ತಾನೆ, ಆಮೇಲೆ ಇನ್ನೊಂದು ಎಕನಾಮಿಕ್ಸ್ ಆಗಿ ಡಿವೈಡ್ ಮಾಡ್ತಾನೆ. ಸೊ ಹೀಗಾಗಿ ಅರಿಸ್ಟಾಟಲ್ ನಾವೇನಂತ ಕರಿತೀವಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದಿಷ್ಟು ಬರ್ತಿದ್ದೀವಿ ನೋಡ್ರಿ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಅಂತ ಹೇಳಿ ನಿಮ್ಗೆ ಅನ್ಸ್ಬೋದು ಈ ಸಾಕ್ರೆಟಿಸ್, ಪ್ಲೇಟೋ ಏನಕ್ಕೆ ಅರ್ಥಶಾಸ್ತ್ರದಲ್ಲಿ ಬರ್ತಾನೆ ಅಂತ ಹೇಳಿ. ಸೊ ಇದು ಒಂದು PSI ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು, ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತ ಅಥವಾ ಪ್ಲೇಟೋನ ಶಿಷ್ಯ ಯಾರು ಅಂತ ಹೇಳಿ ಕೇಳಿರ್ತಾರೆ. ಆವಾಗ ನೋಡ್ರಿ, ಸಾಕ್ರೆಟಿಸ್ನ ಶಿಷ್ಯ ಯಾರು? ಪ್ಲೇಟೋ. ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್. ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಇದೇ ಅರಿಸ್ಟಾಟಲ್ ಏನ್ ಮಾಡಿದಾನೆ ಅಂತಂದ್ರೆ ಪೊಲಿಟಿಕಲ್ ಎಕಾನಮಿ ಅಂತ ಇರುವಂತಹ ವಿಷಯವನ್ನ ಎರಡು ಸಬ್ಜೆಕ್ಟ್ಗಳಾಗಿ ಡಿವೈಡ್ ಮಾಡಿ ಒಂದು ಪೊಲಿಟಿಕಲ್ ಸೈನ್ಸ್ ಇನ್ನೊಂದು ಎಕನಾಮಿಕ್ಸ್ ಅಂತ ಡಿವೈಡ್ ಮಾಡಿದ್ದಾನೆ. ಸೊ ಇವನನ್ನ ಏನಂತ ಕರೀತಾರೆ? ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ ಕರೀತಾರೆ. ಆಮೇಲೆ ಇಲ್ಲಿ ಪ್ಲೇಟೋ ಅಂತ ಹೆಸರು ಬಂದಾಗ ಒಂದು ಬುಕ್ ಒಂದು ನೆನ್ಪಿಟ್ಕೊಳ್ಳಿ, ದಿ ರಿಪಬ್ಲಿಕ್ ಬುಕ್ ಅಂತ ಹೇಳಿ. ಇದನ್ನ ಪ್ಲೇಟೋ ಬರೆದಿದ್ದಾನೆ. ಸೊ ಈ ರೀತಿ ಎಷ್ಟೋ ಜನರ ಬುಕ್ಗಳ ಹೆಸರುಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದಾಗ ಈ ಕೌಟಿಲ್ಯ ಅನ್ನುವಂತಹ ಹೆಸರು, ಈ ಕೌಟಿಲ್ಯ ಅನ್ನುವಂತಹ ಹೆಸರು ಅರ್ಥಶಾಸ್ತ್ರ ವಿಷಯಕ್ಕೆ ಬಹಳಷ್ಟು ಹತ್ತಿರವಾಗಿರುವಂತಹ ಸಂಬಂಧವನ್ನ ಹೊಂದಿದ್ದು. ಏನಂದ್ರೆ ಕೌಟಿಲ್ಯವನ್ನ ನಾವು ಅನೇಕ ಹೆಸರುಗಳಿಂದ ಕರಿತೀವಿ. ಒಂದು ಚಾಣಕ್ಯ ಅಂತ ಕರಿತೀವಿ, ವಿಷ್ಣುಗುಪ್ತ ಅಂತ ಕರಿತೀವಿ. ಇವನು ಯಾಕೆ ಅರ್ಥಶಾಸ್ತ್ರ ವಿಷಯ ತುಂಬಾ ಹತ್ತಿರದ ಸಂಬಂಧಪಟ್ಟಿದ್ದಾನೆ ಅಂತಂದ್ರೆ ಇವನು ಬರೆದಿರುವಂತಹ ಒಂದು ಕೃತಿ, ಯಾವ ಕೃತಿ ಅದು? ಅರ್ಥಶಾಸ್ತ್ರ ಅನ್ನುವಂತಹ ಕೃತಿ. ಯಾವಾಗ ಬರೆದಿದ್ದಾನೆ? 4ನೇ ಅಂದ್ರೆ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಈ ಕೃತಿಯನ್ನ ಬರೆದಿದ್ದಾನೆ. ಅಂದ್ರೆ ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನ ಆಡಳಿತದಲ್ಲಿ ಇವನು ಪ್ರಧಾನ ಮಂತ್ರಿಯಾಗಿದ್ದಾಗ ಬರೆದಿರುವಂತಹ ಕೃತಿ ಇದು, ಅರ್ಥಶಾಸ್ತ್ರ ಕೃತಿ. ಸೊ ಇದಕ್ಕಾಗಿ ಇವನನ್ನ ನಾವೇನಂತ ಕರಿತೀವಿ? ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೇವೆ. ಹಾಗಾದ್ರೆ ಈ ಬುಕ್ ಯಾವಾಗ? ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಬರೆದಿದ್ದ. ಈಗಲೂ ಕೂಡ ಆ ಬುಕ್ ಇದೆ ಅಂತ ಹೇಳಿ ನಾವು ಹೇಗೆ ರಿಕಗ್ನೈಸ್ ಮಾಡಿದ್ದೀವಿ ಅಂದ್ರೆ ಅದನ್ನ ಪತ್ತೆ ಹಚ್ಚಿದವನು ಯಾರು ಅಂದ್ರೆ ಆರ್ ಶ್ಯಾಮಾಶಾಸ್ತ್ರಿ ಅನ್ನುವಂಥವ್ರು. ಇದು ಕ್ವಶನ್ ಬಹಳಷ್ಟು ಸಲ ರಿಪೀಟ್ ಆಗಿರೋದು. ಅರ್ಥಶಾಸ್ತ್ರ ಕೃತಿಯನ್ನ ಪತ್ತೆ ಹಚ್ಚಿದವರು ಯಾರು ಅಥವಾ ಅರ್ಥಶಾಸ್ತ್ರ ಕೃತಿ ಮೂಲಂತಹ ಇದು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದು. ಕೌಟಿಲ್ಯ ಬರೆಯುವಾಗ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ, ಆದ್ರೆ ಈಗ ನಾವು ಅದನ್ನ ಓದೋಕೆ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಭಾಷಾಂತರ ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿರ್ತಾರೆ. ಸೊ ಏನು ಅಂದ್ರೆ ಈ ಆರ್ ಶ್ಯಾಮಾಶಾಸ್ತ್ರಿ ಅನ್ನುವಂಥವನು ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಿದ್ದ. ಆವಾಗ ಅವನಿಗೆ ಸಿಕ್ಕಿರುವಂತಹ ಬುಕ್ ಇದು ಅರ್ಥಶಾಸ್ತ್ರ ಬುಕ್ ಅಂತ. ಇದನ್ನ ಮೂಲಂತಹ ಸಂಸ್ಕೃತದಲ್ಲಿ ಇದ್ದದ್ದನ್ನ ಏನ್ ಮಾಡ್ತಾನಂದ್ರೆ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾನೆ. ಯಾವಾಗ ಭಾಷಾಂತರ ಮಾಡಿದಂದ್ರೆ 1901ರಲ್ಲಿ. ಈ ಇಯರ್ ಅನ್ನ ನೆನಪಿಟ್ಕೊಳ್ಳಿ. 1901ರಲ್ಲಿ ಆರ್ ಶ್ಯಾಮಾಶಾಸ್ತ್ರಿ ಅರ್ಥಶಾಸ್ತ್ರ ಅನ್ನುವಂತಹ ಪುಸ್ತಕವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ದು ಅಂತ. ಇನ್ನು ಅರ್ಥಶಾಸ್ತ್ರ ವಿಷಯಕ್ಕೆ ಬಂದ್ರೆ ಕೆಲವೊಂದಿಷ್ಟು ಪಿತಾಮಹಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ಮೊದಲನೇ ಪಿತಾಮಹ ಏನು ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕ್ವಶನ್. ಇದು ಮೋಸ್ಟ್ ಆಫ್ ದ ಟೈಮ್ ರಿಪೀಟೆಡ್ ಕ್ವಶನ್. Who is called as a father of economics? So he is none other than Adam Smith. ಸೊ ಅಡಮ್ ಸ್ಮಿತ್ ಅನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಒಂದು ಬುಕ್ ನೆನಪಿಟ್ಕೊಳ್ಳಿ. ಅದು ಬುಕ್ ಯಾವುದು ಅಂತಂದ್ರೆ ವೆಲ್ತ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಪತ್ತು ಅಂತ. ಇದನ್ನ ಬರೆದಿದ್ದು 1776ರಲ್ಲಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದಾಗ ಭಾರತದ ಮತ್ತು ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಪಿತಾಮಹ. ನಾನಾಗಲೇ ಹೇಳಿದಾಗೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಇದು ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಕರಿತೀವಿ ಅವನ್ನ. ಆಮೇಲೆ ನೆಕ್ಸ್ಟ್ ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಗುರುತಿಸೋದು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ. ಯಾಕೆ ಇವ್ರನ್ನ ಕರ್ನಾಟಕದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಂದ್ರೆ ಇವರೊಂದು ಬುಕ್ ಬರೆದಿದ್ದಾರೆ, ದ ಪ್ಲಾನ್ಡ್ ಎಕಾನಮಿ ಆಫ್ ಇಂಡಿಯಾ. ಅಂದ್ರೆ
ಅವರು ಮೂಲತಃ ಕರ್ನಾಟಕದವರು ಇರೋದ್ರಿಂದ ಇವರನ್ನ ಕರ್ನಾಟಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ. ಇನ್ನೊಂದು ಕ್ವಶನ್, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು? ಅದು ಸೇಮ್ ಸರ್ ಎಂ ವಿಶ್ವೇಶ್ವರಯ್ಯನವರು, ಯಾಕಂದ್ರೆ ಅವ್ರು ಬುಕ್ ಬರ್ತಿದ್ದೆ ಅದು ಪ್ಲಾನ್ ಎಕಾನಮಿ ಆಫ್ ಇಂಡಿಯಾ. ಆಮೇಲೆ ನೆಕ್ಸ್ಟ್ ನೋಡಿ, ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ. ಸೊ ಈ ಕ್ವಶನ್ ಬಹಳಷ್ಟು ಒಂದು PC ಎಕ್ಸಾಮ್ ಅಲ್ಲಿ ಕಾಂಟ್ರವರ್ಷಿಯಲ್ ಆಗಿತ್ತು. ಆಮೇಲೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ರು. ಬಟ್ ರಿಪೀಟ್ ಆಗಿ ಅದನ್ನೇ ಕ್ವಶನ್ ಮಾಡಿದ್ರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಅದಕ್ಕಾಗಿ ನೋಡಿ, ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದಾಗ ಆಪ್ಷನ್ಸ್ ಅಲ್ಲಿ ಅಡಮ್ ಸ್ಮಿತ್ ಇದ್ರೆ ಅದನ್ನ ಅಡಮ್ ಸ್ಮಿತ್ ಅಂತಾನೆ ಟಿಕ್ ಹಾಕಬೇಕು. ಆಪ್ಷನ್ಸ್ ಅಲ್ಲಿ ಅಡಮ್ ಸ್ಮಿತ್ ಇರ್ಲಿಲ್ಲ ಅಂದ್ರೆ ಸ್ಯಾಮ್ಯುಯಲ್ಸನ್ ಅಂತ ಹೆಸರಿಗೆ ಟಿಕ್ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಪಂಚವಾರ್ಷಿಕ, ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ. ಸೊ ನಮ್ಮಲ್ಲಿ 5 ಇಯರ್ ಪ್ಲಾನ್ಸ್ ಪ್ರಾರಂಭ ಆಗಿದ ವರ್ಷ ಯಾವುದು ಅಂದ್ರೆ 1951. ಅಂದ್ರೆ ಇದು 1951ರಿಂದ 56 ಮೊದಲನೇ ಪಂಚವಾರ್ಷಿಕ ಯೋಜನೆ. ಇದು ಯಾವಾಗ ನಮಗೆ ಸ್ವತಂತ್ರ ಸಿಕ್ಕ ನಂತರ. ಸೊ ಸ್ವತಂತ್ರ ಸಿಕ್ಕಾಗ ನಮ್ಮಲ್ಲಿ ಮೊದಲನೇ ಪ್ರಧಾನಮಂತ್ರಿ ಆಗಿದ್ದವರು ಜವಾಹರ್ಲಾಲ್ ನೆಹರು ಅವರು. ಸೊ ಅವರು ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರಿಂದ ಅವರನ್ನ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತೀವಿ. ನೆಕ್ಸ್ಟ್, ಭಾರತದ ವೃದ್ಧ ಪಿತಾಮಹ ಇದ್ಯಾರು? ದಾದಾಬಾಯಿ ನವರೋಜಿ ಅವರು. ಈ ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿ ಅವರು, ಇದು ಒಂದು ಅವರ ಹೆಸರಿನಿಂದ ಅನೇಕ ಪ್ರಶ್ನೆಗಳು ಬರುತ್ತೆ. ಏನು? ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಕೊಟ್ಟಿದ್ದಾರೆ 1867ರಲ್ಲಿ. ಈ ಡ್ರೈನ್ ಆಫ್ ವೆಲ್ತ್ ಥಿಯರಿ ಅಂತ ಕರೀತೀವಿ. ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾದ್ಮೇಲೆ ಇಲ್ಲಿಯ ಸಂಪತ್ತನ್ನೆಲ್ಲ ತಗೊಂಡು ಹೋದ್ರು ಅಂತ ಹೇಳಿ ಈ ಸಿದ್ಧಾಂತದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಇವರನ್ನ ನಾವೇನಂತ ಕರಿತೀವಿ? ಭಾರತದ ಬಡತನ ರೇಖೆಯ ಪಿತಾಮಹ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಡತನ ರೇಖೆಯ ಬಗ್ಗೆ ಮೊದಲ ಬಾರಿಗೆ ಲೆಕ್ಕ ಹಾಕಿದವರು ಯಾರು ಅಂದ್ರೆ ಅದು ವೃದ್ಧ ಪಿತಾಮಹ ಆದಂತಹ ದಾದಾಬಾಯಿ ನವರೋಜಿ ಅವರು. ಯಾವ ಬುಕ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ ಅವ್ರದ್ದು ಬುಕ್ ಇದು. ಅದು ಬರೆದಿದ್ದು 1901ರಲ್ಲಿ. ಈ ಬುಕ್ ಅಲ್ಲಿ ಬಡತನ ರೇಖೆಯ ಬಗ್ಗೆ ವಿವರಿಸಿದ್ದಾರೆ. ಅದು ಅಲ್ಲದೆ ಇವರು ದಾದಾಬಾಯಿ ನವರೋಜಿ ಅವರು ಭಾರತದ ತಲಾ ಆದಾಯದ ಪಿತಾಮಹ ಅಂತ ಕೂಡ ಕರೀತೀವಿ. ಯಾಕಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಫಸ್ಟ್ ಟೈಮ್ ನಮ್ಮ ಭಾರತ ದೇಶದಲ್ಲಿ ಕ್ಯಾಲ್ಕುಲೇಟ್ ಮಾಡಿದವರು ಅಥವಾ ಎಸ್ಟಿಮೇಟ್ ಮಾಡಿದವರು ಯಾರು ಅಂತಂದ್ರೆ ಇವರು ದಾದಾಬಾಯಿ ನವರೋಜಿ ಅವರು. ಆಮೇಲೆ ಈ ತಲಾ ಆದಾಯವನ್ನ ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿದವರು VKRB ರಾವ್. ಇದು ಕ್ವಶನ್ ಬಹಳಷ್ಟು ಕನ್ಫ್ಯೂಸಿಂಗ್ ಅಲ್ಲಿ ಬಹಳಷ್ಟು ಸರ್ತಿ ಕೇಳಿರೋ ಕ್ವಶನ್. ವೈಜ್ಞಾನಿಕವಾಗಿ ನಮ್ಮ ದೇಶದಲ್ಲಿ ತಲಾ ಆದಾಯವನ್ನ ಲೆಕ್ಕ ಹಾಕಿದವರು ಯಾರು ಅಂತ ಕ್ವಶನ್ ಕೇಳಿರ್ತಾರೆ. ಆ ರೀತಿ ಕ್ವಶನ್ ಕೇಳಿದಾಗ ಅದು VKRB ರಾವ್. ಬಟ್ ಮೊದಲ ಬಾರಿಗೆ ಲೆಕ್ಕ ಹಾಕಿದವರು ಯಾರು ಅಂತ ಕ್ವಶನ್ ಕೇಳಿದಾಗ ಅದು ದಾದಾಬಾಯಿ ನವರೋಜಿ. ಆಮೇಲೆ ಇಬ್ಬರು ಜನ ನಾವು ಪಿತಾಮಹರ ಬಗ್ಗೆ ನೋಡಬೇಕು ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ, ಮೈಕ್ರೋ ಎಕನಾಮಿಕ್ಸ್, ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ನಾವು ಆಲ್ಫರ್ಡ್ ಮಾರ್ಷಲ್ ಅಂತ ಹೇಳಿ ಕರೀತೇವೆ. ಅವನನ್ನೇ ಯಾಕೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯೋದಂತಂದ್ರೆ ಅವನೊಂದು ಬುಕ್ ಇದೆ, ಪ್ರಿನ್ಸಿಪಲ್ಸ್ ಆಫ್ ಎಕಾನಮಿ, 1890ರಲ್ಲಿ ಬರೆದಿದ್ದು. ಆ ಬುಕ್ ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯಗಳಾದಂತಹ ಥಿಯರಿ ಆಫ್ ಸಪ್ಲೈ, ಥಿಯರಿ ಆಫ್ ಡಿಮಾಂಡ್, ಮಾರ್ಕೆಟ್ ಇಕ್ವಿಲಿಬ್ರಿಯಂ ಇದೆಲ್ಲದರ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಅವನನ್ನ ಮೈಕ್ರೋ ಎಕನಾಮಿಕ್ಸ್ ಫಾದರ್ ಅಂತ ಕರಿತೀವಿ. ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ಫಾದರ್ ಯಾರು ಅಂತಂದ್ರೆ ಇಟ್ ಈಸ್ JM ಕಿಂಗ್ಸ್, ಜಾನ್ ಮೆರಾಲ್ಡ್ ಕಿಂಗ್ಸ್. ಅವನು ಕೂಡ ಒಂದು ಬುಕ್ ಬರೆದಿದ್ದಾನೆ, ದ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಯಾವ ವರ್ಷ? 1936ರಲ್ಲಿ. ಅದರಲ್ಲಿ ಸಮಗ್ರ ಆರ್ಥಿಕತೆ ಯಾವ ರೀತಿ ನಡೀಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ JM ಕಿಂಗ್ಸ್ ಅನ್ನ ನಾವು ಏನಂತ ಕರಿತೀವಿ? ಸಮಗ್ರ ಆರ್ಥಿಕತೆಯ ಪಿತಾಮಹ ಅಂತ ಕರಿತೇವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ಅಧ್ಯಯನ ಮಾಡೋಣ. ನಮಸ್ಕಾರ.